ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಇದ್ದೀವಿ. ಸೊ ಇಲ್ಲಿ ಹುಡುಗರು ಕೂಡ ಅವ್ರ ಅಪ್ಪಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಬರೋದ್ರೊಳಗಡೆ ಈವ್ನಿಂಗ್ 7 o'clock ಆಗಿದೆ. ಹೋಮ್ವರ್ಕ್ ಎಲ್ಲ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊತೀವಿ ಅಂತ ಓದ್ಕೋತಾ ಇದ್ದಾರೆ. ಇಬ್ಬರು ಕೂಡ ಬರ್ಕೋತಾ ಇದ್ದಾರೆ. ನಾನು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತಿನ ದಿನ ಎಲ್ಲ ಬರೀ ನನ್ನ ಊರಿಂದ ಬಂದಿದ್ದರಿಂದ ಸ್ವಲ್ಪ ಕೆಲಸಗಳಲ್ಲೇ ಆಗೋಯಿತು. ಮಧ್ಯಾಹ್ನ ತನಕ ನನಗೆ ಫುಲ್ ಕೆಲಸಗಳಾಗೋಯಿತು. ಮಧ್ಯಾಹ್ನ ಮೇಲೆ ಹಸ್ಬೆಂಡಿಗೆ ಫುಲ್ ಕೆಲಸಗಳಾಗೋಯಿತು. ಸೊ ಇವಾಗ ಈವ್ನಿಂಗ್ 7 o'clock ಹತ್ರ ಆಗ್ತಾ ಬರ್ತಾಯಿದೆ. ಸೊ ಹಸ್ಬೆಂಡು ಕೇಕ್ ತಗೊಂಡು ಹಾಗೆ ಬರೋಣ ಅಂತ ಹೇಳಿದ್ದಾರೆ. ಸೊ ಮಕ್ಕಳನ್ನ ಕರ್ಕೊಂಡು ಓಡ್ತಾ ಇದ್ದೀನಿ, ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಹಾಗೆ ಒಂದು 1/2 kg ಅಷ್ಟೇ. ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಮದುವೆ ಆದಾಗಿಂದನೂ ಜಸ್ಟ್ ನಾವು ಒಂದು 1/2 kg ಕೇಕ್ ಕಟ್ ಮಾಡ್ಕೊತೀವಿ, ಮನೇನೇನಾದರೂ ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡೋದಷ್ಟೇ. ಸೊ ಇವಾಗ ಅದೇ ಏನಾದರೂ ಸ್ಪೆಷಲ್ನ ತಗೊಂಡು ಬಂದು, ಸೊ ಇವತ್ತು ಅವರು ಅರ್ಧ ದಿನ ಬ್ಯುಸಿ, ನಾನು ಅರ್ಧ ದಿನ ಬ್ಯುಸಿ ಆಗಿದ್ದರಿಂದ ಸೊ ಇವಾಗ ತೊಗೊಂಡು ಬರ್ತೀವಿ. ಕೇಕು ಪ್ಲಸ್ ಏನಾದರೂ ಸ್ಪೆಷಲ್ ತೊಗೊಂಡು ಬಂದು ಸೊ ಪ್ರಿಪೇರ್ ಮಾಡಿ ಅಡುಗೆನ. ಸೊ ಕೇಕ್ ಕಟ್ ಮಾಡಿಕೊಂಡು ಸಿಂಪಲ್ ಆಗಿರುತ್ತೆ. ಹೇಗೆ ಮಾಡ್ತೀವಿ ಸಿಂಪಲ್ಲಾಗಿ ನೋಡಿ. ಇವತ್ತು ನನ್ನ ಔಟ್ಫಿಟ್ ಈ ಥರ ಇದೆ. ಹೊರಗಡೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಜೊತೆ. ನೋಡಿ, ಬ್ಲೂ ಜೀನ್ಸ್ಗೆ ಬ್ಲ್ಯಾಕ್ ಶರ್ಟ್ನ ವೇರ್ ಮಾಡಿದ್ದೀನಿ. ಸೊ ಇದನ್ನು ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಹಾಫ್ ಕ್ಲಿಯರೆನ್ಸ್ ಸೇಲಲ್ಲಿ ತೊಗೊಂಡಿದೆ ಅಂತ. ಸೊ ತುಂಬ ಅಂದರೆ ತುಂಬ ಗಟ್ಟಿ ಇದೆ ಕ್ಲಾತು, ತುಂಬ ಚೆನ್ನಾಗಿದೆ. ಸೊ ಇವತ್ತು ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಬನ್ನಿ, ಇವತ್ತು ಏನೇನಾಗುತ್ತೆ, ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀವಿ, ಏನು ಎತ್ತ ಅಂತ ಎಲ್ಲ ಹೇಳಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಎಷ್ಟು ಸಿಂಪಲಾಗಿ ಕೂಡ ಮಾಡ್ಬೋದು. ಆಗಲೂ 10 ವರ್ಷ ಆಯಿತಾ ಅಂತ ನನ್ನ ಕೈಲಂತೂ ನಂಬೋಕ್ಕೆ ಆಗ್ತಾಯಿಲ್ಲ. ನನಗಿನ್ನ ಒಂದು 2 ವರ್ಷ 3 ವರ್ಷ ಆಗಿರ್ಬೋದು ಅನಿಸುತ್ತೆ. ಸೊ ನೋಡಿದ್ರೆ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ ಇಷ್ಟು ವರ್ಷ ಆಗೋಯ್ತಾ ಅಂತ ಅನ್ನಿಸ್ತಿದೆ. ಸೊ ನಾವು 11th ಇಯರ್ಗೆ ಸ್ಟೆಪ್ ಹಾಕಿದ್ದೀವಿ ಇವಾಗ. ಸೊ ಈ ವರ್ಷ ನಮ್ಮನ್ನು ಹೇಗೆಲ್ಲ ತೊಗೊಂಡೋಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನೋಡಬೇಕಷ್ಟೆ. ಸೊ ನಮ್ಮ 10ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮಗೆ ಬೇಕು ಅಂತ ಕೇಳ್ತಾ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನೇನಾಗುತ್ತೆ ಅಂತ ನೋಡೋಣ. ಸೊ ಒಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮುಗಿದಿದೆ. ಸೊ ಇವಾಗ ನಾವು ಅಡುಗೆ ಮಾಡಬೇಕು, ಕೇಕ್ ಕಟ್ ಮಾಡಬೇಕಷ್ಟೇ. ಸೊ ಡೈರೆಕ್ಟಾಗಿ ನಾವು ಮನೆಯಿಂದ ಹೊರಟು ಇಲ್ಲೇ ಬ್ಯಾಡ್ರಳ್ಳಿ ನಮ್ಮ ಸುಂಕದ ಕಟ್ಟೆಯಿಂದ ಹತ್ರನೇ ಇದೆ. ಸೊ ಅಲ್ಲಿಗೆ ಬಂದ್ವಿ. ಬಿರಿಯಾನಿ ದರ್ಬಾರ್ ಅಂತ ಹೇಳಿ ಹೋಟೆಲ್ ಹೆಸರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ಡೆಲ್ಲ. ಸೊ ಫ್ಯಾಮಿಲಿ ಎಲ್ಲ ತುಂಬ ಜನ ಬಂದಿದ್ದರು, ತುಂಬ ಕ್ರೌಡ್ ಇತ್ತು. ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹುಡುಗರಿಗೆಲ್ಲ ಏನು ಬೇಕು ಅಂತ ಎಲ್ಲ ಕೇಳ್ತಾಯಿದ್ರು ನಮ್ಮ ಹಸ್ಬೆಂಡು, ಏನು ತಿಂತೀರಾ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ತುಂಬ ಖುಷಿಯಾಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ. ಅಪರೂಪಕ್ಕೆ ನಾವು ಹೋಟೆಲಲ್ಲಿ ಈ ರೀತಿಯಾಗಿ ಬಂದು ತಿಂದು ತುಂಬ ಅಂದರೆ ತುಂಬ ವರ್ಷಗಳೇ ಆಗೋಗಿತ್ತು. ಸೊ ಹಾಗಾಗಿ ಮಕ್ಕಳು ಕೂಡ ತುಂಬ ಎಕ್ಸೈಟ್ ಆಗಿದ್ದರು. ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ರು. ಏನು ಬೇಕು ಚಿನ್ನಮ್ಮ ನಿಂಗೆ? ಆಮೇಲೆ ಆಮೇಲೆ ಫ್ರೆಂಚ್ ಫ್ರೈಸ್. ಆಮೇಲೆ ಬೇಕು ಚಿನ್ನಮ್ಮ ನಿಂಗೆ? ಚಿಕನ್ ಬಿರಿಯಾನಿ, ಫ್ರೆಂಚ್ ಫ್ರೈಸ್. ಸೊ ಮೆನು ಕಾರ್ಡ್ನ ನೋಡ್ತಾ ಇದ್ವಿ 3 ಜನ. ಸೊ ವರ್ತ್ ಅನ್ನಿಸ್ತು, ಏನಂತ ಕಾಸ್ಟ್ಲಿ ಅನಿಸಿಲ್ಲ, ರೀಸನಬಲ್ ಆಗಿತ್ತು ರೇಟ್ಸು. ಸೊ ಏನು ಬೇಕು ಅಂತ ಎಲ್ಲ ನಿಧಾನವಾಗಿ ನೋಡ್ತಾ ಇದ್ವಿ. ಸೊ ನಿಧಾನವಾಗಿ ನೋಡ್ತಾ ಹುಡುಗ್ರಿಗೆ ಏನು ಬೇಕು ಅಂತ ಕೇಳಿಕೊಂಡು ಹಾಗೆಯೇ ಫಸ್ಟು ಬಂದು ಗ್ರಿಲ್ನ ಬುಕ್ ಮಾಡಿದ್ರು. ಸೊ ಇದು ಬಂದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಅದ್ರ ಜೊತೆಗೆ ಇದು ಗ್ರೀನ್ ಚಟ್ನಿ ಮತ್ತು ಇಲ್ಲಿ ಬಂದು ಕ್ರೀಮ್ ಇದನ್ನು ಕೂಡ ಕೊಟ್ಟಿದ್ದರು.
ಹಾಗೆಯೇ ಏನು ಸೌತೆಕಾಯಿ ಹಾಗೆ ನಿಂಬೆಹಣ್ಣು ಕೊಟ್ಟಿದ್ರು, ಅದನ್ನು ಹಾಗೆ ಸ್ಕ್ವೀಸ್ ಮಾಡಿಕೊಂಡು ಎಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಸ್ಟಾರ್ಟೆಡ್ ಸೂಪ್ ತಗೊಳ್ಳೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಸೂಪ್ ಬಂದು ನಮಗೆ ಚಿಕನ್ ಮ್ಯಾಂಚೂರಿಯನ್ ಸೂಪ್ ಬೇಕಿತ್ತು, ಅದು ಇರಲಿಲ್ಲ. ಹಾಗಾಗಿ ಫಸ್ಟು ಇದನ್ನೇ ಸ್ಟಾರ್ಟೆಡಾಗಿ ತೊಗೊಂಡ್ವಿ. ಜೊತೆಗೆ ಕಬಾಬ್ ಕೂಡ ಮಕ್ಳಿಗೆ ತುಂಬ ಫೇವ್ರೆಟ್ಟು, ಸೊ ಅವ್ರು ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಕಬಾಬೇ. ಸೊ ಹಾಗಾಗಿ ಕಬಾಬ್ ಕೂಡ ಆರ್ಡ್ರ್ ಮಾಡಿದ್ವಿ 200 ಗ್ರಾಮು. ಸೊ ಎಲ್ಲ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಿಧಾನವಾಗಿ ತಿಂತ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ. ಸೊ ಅಷ್ಟರಲ್ಲಿ 2 ಬಿರಿಯಾನಿ ಕೂಡ ಆರ್ಡ್ರ್ ಮಾಡ್ಕೊಂಡ್ವಿ ಇದನ್ನು ತಿಂತ. ಸೊ ಮಕ್ಕಳು ಬಿರಿಯಾನಿ ಕೂಡ ಕೇಳಿದರು, ಹಾಗೆ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಜೊತೆಗೆ ಕೊನೆಗೆ ಮಕ್ಕಳಿಗೆ ಇಷ್ಟಪಟ್ಟು ತಿಂದರೆ ಮತ್ತೆ ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಕೊಂಡು, ಸೊ ಅವ್ರು ಮತ್ತೆ ಬೇಕು ಅಂತ ಹೇಳಿದ್ರು, ಮತ್ತು ಆರ್ಡ್ರ್ ಮಾಡ್ಕೊಂಡು ತಗೊಂಡ್ವಿ. ಸೊ ಲಿಮಿಟ್ ಆಗ್ತಿದ್ರೇ ಟೇಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಸೊ ನೆಕ್ಸ್ಟು ಇಲ್ಲಿ ಬಂದು ಗುಂಟೂರು ಚಿಕನ್ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂದರು. ಗುಂಟೂರು ಚಿಕನ್ ಜೊತೆಗೆ ಪರೋಟನ ಆರ್ಡ್ರ್ ಮಾಡಿದ್ವಿ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿತ್ತು ಇದು ಕೂಡ. ಸೊ ಖಂಡಿತವಾಗ್ಲೂ ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಡಿನ್ನರ್ನ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಏನಾರ ತಗೊಂಡು ಬಂದು ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಪ್ರತಿ ವರ್ಷ ಹಾಗೆ ಮಾಡ್ತಿದ್ವಿ. ಬಟ್ ಈ ಸಲ ಹಸ್ಬೆಂಡು ಕೆಲಸದ ಒತ್ತಡದಿಂದ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಬೇಡಮ್ಮ ಇವಾಗ ಎಲ್ಲ ತಂದು ಮಾಡೋಷ್ರೊಳಗಡೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ, ಬೇಡ ಏನು ಇಬ್ಬರೇ ಅಲ್ವಾ ಮಕ್ಳೇನು ಜಾಸ್ತಿ ತಿನ್ನಲ್ಲ, ಜಸ್ಟ್ ಹಾಗೆ ಲೈಟಾಗಿ ತಿನ್ಕೊಂಡು ಬಂದ್ಬಿಡೋಣ, ಟೈಮ್ ಆಗಿದೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಇವಾಗ ಕ್ಲಿಪ್ಪಿಂಗ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಲ್ವಾ ನಾನು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್. ಆ್ಯಕ್ಚುಲಿ ಫುಡ್ಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಪ್ಲಸ್ ಒಂದು ರೇಟು ಕೂಡ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ಲಿಲ್ಲ, ತುಂಬ ಟೇಸ್ಟಿಯಾಗಿತ್ತು, ಹಾಗೆ ವರ್ತ್ ಅಂತ ಅನಿಸ್ತು ನಮಗೆ. ಸೊ ವರ್ಷದಲ್ಲಿ 1 ಸಲ 2 ಸಲ ಈ ರೀತಿ ತಿನ್ನೋದ್ರಿಂದ ತುಂಬ ಖುಷಿ ಆಯಿತು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಫುಡ್ನ ತಿಂದರು, ಎಂಜಾಯ್ ಮಾಡ್ಕೊಂಡು ತಿಂದರು. ಸೊ ಅಲ್ಲಿಂದ ಹಾಗೆ ಬರ್ತಾ ನಾವು ಬರೋಷ್ಟೊಳಗಡೆ ಆಲ್ರೆಡಿ 10 o'clock ಆಗೋಗಿತ್ತು. ಸೊ ಆಲ್ರೆಡಿ 10 o'clock ಆಗೋಗಿದೆ ಅಂತ ಹೇಳಿ, ಸೊ ನಾನು ನಿಮ್ಗೆ ಆವಾಗಲೇ ಹೇಳ್ದೆ ಅಲ್ವಾ, ಕೇಕ್ ತೊಗೊಂಡು ಬಂದಿದ್ದೀವಿ. ಒಂದು 3/4 kg ಅಷ್ಟಿದೆ ಕೇಕ್ ಅಷ್ಟೇ. ಸೊ ಅಣ್ಣ ಬರ್ತಾ ಇದ್ದಾರೆ, ಬಟ್ ಅವನು ಇನ್ನೂ ಸ್ವಲ್ಪ ದೂರದಲ್ಲಿರೋದ್ರಿಂದ ಸೊ ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ. ಮಕ್ಳಿಗೋಸ್ಕರನೇ ಅಲ್ವಾ ಈ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡೋದು ನಾವು. ಹಾಗಾಗಿ ಇವಾಗ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ. ಇಷ್ಟೇ ನಮ್ಮದು ಸ್ಮಾಲ್ ಸೆಲೆಬ್ರೇಷನ್. ಬನ್ನಿ ಕೇಕ್ ಕಟ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಕ್ಕಳೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಪುಟಾಣಿಗೆ ಚಾಕ್ಲೇಟ್ ಫ್ಲೇವರ್ ತಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಕೇಕ್ ಅಂತೂ ನೋಡೋದಕ್ಕೆ, ನೋಡಿ ಚೆನ್ನಾಗಿದೆ. ಸೊ ಇವಾಗ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ನು ನೋಡಿ ಅಲ್ಲೋಗಿ ಕೂತ್ಕೊಂಡಿದ್ದಾನೆ. ಸೊ ಇವಾಗ ಹಚ್ತೀವಿ, ನನ್ನ ಮಗ ವೀಡಿಯೋ ಮಾಡ್ತಾನೆ. ಥ್ಯಾಂಕ್ ಯು, ವಿಶ್ ದ ಸೇಮ್. 10ನೇ ವರ್ಷದ ಹ್ಯಾಪಿ ವೆಡ್ಡಿಂಗ್. ಹ್ಯಾಪಿ ಆನಿವರ್ಸರಿ ಪಪ್ಪ ಅಮ್ಮ. ಥ್ಯಾಂಕ್ ಯು ಮಗ್ನೆ. ಆನಿವರ್ಸರಿ ಪಪ್ಪ ಅಮ್ಮ. ಥ್ಯಾಂಕ್ ಯು. ಸಿಟ ಮಾಡು. ಕ್ರೀಮ್ ಬೇಡ. ಹ್ಯಾಪಿ ಆನಿವರ್ಸರಿ ರೀ. ಥ್ಯಾಂಕ್ ಯು. ವಿಡಿಯೋ ಮಗ್ನೆ ಬಾ ಮನೆ, ದೊಡ್ಡವನು ಚಿಕ್ಕವನು ಇಬ್ರು ಬನ್ನಿ. ಕ್ರೀಮ್ ಬೇಡ ಬಾ. ಅವನಾಯ್ತು ಚಿ ದೊಡ್ಡದಾಗಿಲ್ಲ. ಸೊ ಈ ರೀತಿಯಾಗಿ ನಮ್ಮ 10ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ದಶಕೋತ್ಸವ ಮುಗೀತು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನಮ್ಮ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅನ್ನೋದು ಅಷ್ಟು ನಮ್ಗೆ ಇಷ್ಟ ಇಲ್ಲ. ಸೊ ಏನೇ ಒಂದು ಬರ್ಡೇ ಆಗ್ಬೋದು, ಈ ಥರ ಸೆಲೆಬ್ರೇಷನ್ ಆಗ್ಬೋದು, ಎಲ್ಲ ಈ ಥರನೇ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊತೀವಿ. ಸೊ ನಮಗಂತೂ ಖುಷಿ ಆಯಿತು.
ಹೊರಗಡೆ ಫುಡ್ ತಿಂದು ಕೇಕ್ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡೆಲ್ಲ ನೀಟಾಗಿ ಇಷ್ಟು ಮಾತ್ರ ಇತ್ತು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡಿ. ಥ್ಯಾಂಕ್ ಯು.